ಇವತ್ತಿನ ದಿನ ಏನು ನಮ್ಮ ಮೇಲೇರಿ ಗ್ರಾಮಕ್ಕೆ ಒಂದು ಜ್ಞಾಪಕ ಇರುವಂಥ ಒಂದು ದಿನ ಎಲ್ಲ ಜನರಲ್ಲೂ ಸಹ. ಯಾಕಂದರೆ ನಾನು ನಮ್ಮ ಆಲಂಗೂರು ಶ್ರೀರಾಮನ ಜೊತೆಯಲ್ಲಿ ಬಂದಿದ್ದೆ ಅವಾಗ ಸುಮಾರು ಒಂದು 10-15 ವರ್ಷಗಳ ಹಿಂದೆ 15 ವರ್ಷಗಳ ಹಿಂದೆ ಬಂದಿದ್ದೆ. ಬಹುಶಃ ಮೇಲೇರಿ ಅಂದರೆ ಅವ್ರಿಗೂ ತುಂಬ ಇಷ್ಟನೇ. ಯಾಕಂತಂದರೆ ಮೇಲೇರಿ ಗ್ರಾಮ ಜನತಾ ಪಕ್ಷದ ಭದ್ರಕೋಟೆ. ಹೌದೌದು. ಈ ಕೆಲವರು ಹೇಳ್ತಾ ಇದ್ರು, ಇಲ್ಲಿ ಬಂದು ಎಷ್ಟು ಸುತ್ತಾಡಿದ್ರು ಕಾಂಗ್ರೆಸ್ ಗೋಟ್ ಹಾಕಲ್ಲ, ಇಲ್ಲಿ ಎವಡಯ ಅಲ್ದರೆ ತಾಲಿಬಾನ್ ಅಲ್ದರೆ ಹೇಗೆ ಇದೆ ಅಂತ ಹೇಳ್ಬಿಟ್ಟು ನಾನು ಕೇಳಿಸ್ಕೊಂಡಿದ್ದೀನಿ ಮಾತನ್ನು. ಬಹುಶಃ ಆ ಒಂದು ದಿನ ಇವತ್ತಿನ ದಿನ ಒಳ್ಳೆಯ ದಿನ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಆಲಂಗೂರು ಶ್ರೀಣ್ಣನವರಾದಮೇಲೆ ನಮ್ಮ ಶಾಸಕರು. ಅವ್ರಿಗೆ ಬಹುಶಃ ನಾನು ಅವ್ರ ಮುಂದೆ ಹೇಳುವಂಥದ್ದಲ್ಲ, ನಮ್ಮ ಏನಾದರೂ ಸರ್ಕಾರ ಇದ್ದಿದ್ರೆ ಬಹುಶಃ ಒಂದು 10-20 ವರ್ಷಗಳ ಒಂದು ಸುಸೂತ್ರವಾದ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಶಕ್ತಿ ಅವರಲ್ಲಿತ್ತು. ಬಹುಶಃ ಕಾರಣಾಂತರಗಳಿಂದ ನಮ್ಮ ಸರ್ಕಾರ ಇಲ್ಲದಿದ್ರೂ ಸಹ ಬೆಳಿಗ್ಗೆಯಿಂದನೂ ತಾವು ನೋಡ್ತಾ ಇದ್ದೀರಿ, ಮಾಧ್ಯಮ ಮಿತ್ರರೆಲ್ಲರೂ ಬೆಳಿಗ್ಗೆಯಿಂದನೂ ಸುಮಾರು ಒಂದು 7-8 ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾವಾಗಲೂ ಹೇಳ್ತಿದ್ರು ಇನ್ನೂ 13 ಕೋಟಿ ನೆನ್ನೆ ಅಪ್ರೂವಲ್ ಆಗಿದೆ ಅಂತ ಹೇಳ್ಬಿಟ್ಟು ರಸ್ತೆಗಳಿಗೆ. ಬಹುಶಃ ಇನ್ನು ನಾಳೆ ನೆಕ್ಸ್ಟು ಬೈರ್ಕೂರು ಹೋಬಳಿ, ದುಗ್ಸಂದ್ರ ಹೋಬಳಿ, ಸುಮಾರು ಎಲ್ಲ ಹೋಬಳಿಗಳನ್ನು ಸಹ ಇನ್ನು ಮುಂದಿನ ಒಂದು ಪೂಜೆಗಳನ್ನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಚರ್ಚೆ ಮಾಡ್ಕೊಬಂದ್ವಿ. ದೇವರು ಇನ್ನೂ ಅವರಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ DCC ಬ್ಯಾಂಕ್ ನಿರ್ದೇಶಕ ರಘುಪತಿ ರೆಡ್ಡಿ ಅವರು, ನಮ್ಮ ಜಗದೀಶ್ ಅವರು, ನಮ್ಮ ವೆಂಕಟರಾಮೇಗೌಡರು, ಅದೇ ರೀತಿ ನಮ್ಮ ಅಧ್ಯಕ್ಷಣೀಯರಾದಂಥ ಶಶಿಕಳಮ್ಮನವರು, ನಮ್ಮ DM ಅವರು, ನಮ್ಮ ಲಕ್ಷ್ಮಣವರು, ನಮ್ಮ ನಾಗರಾಜಣ್ಣವರು ಅಧ್ಯಕ್ಷರು, ಡೈರಿ ಅಧ್ಯಕ್ಷರು, ಮತ್ತು ನಮ್ಮ ಉತ್ನೂರು ವೆಂಕಟೇಶ್ ಅವರು, ಇನ್ನೂ ಅನೇಕ ನಮ್ಮ ಬೈರ್ಕೂರು ಪಂಚಾಯತಿ ಅಧ್ಯಕ್ಷರು ಅಶೋಕು, ನಮ್ಮ ಶಂಕರಣ್ಣ, ನಮ್ಮ ಭೀಮಾಪುರ ಶೀನಣ್ಣ ಆಗಿರ್ಬೋದು, ಮತ್ತು ನಮ್ಮ ಹನುಮನಹಳ್ಳಿ ಶಂಕರಣ್ಣ, ಮತ್ತು ನಮ್ಮ ಮಾಜಿ TPS ಕೃಷ್ಣಪ್ಪ, ನಮ್ಮ ಕಮ್ಮದಟ್ಟಿ ಅಧ್ಯಕ್ಷರು ಮುರಳಿ, ಇನ್ನೂ ಸುಮಾರು ಜನ, ನಮ್ಮ ಪಮರಳ್ಳಿ ಮಂಜು ಅವರು ಸಹ ಮೊನ್ನೆ ಒಂಥರ ನಮ್ಮ ಚುನಾವಣೆಯಲ್ಲಿ ಅವರ ಒಂದು ಸಾಧನೆ ಜಾಸ್ತಿ. ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದು ನನಗೆ ಮೊಟ್ಟ ಮೊದಲ ಈ ಕುಬೇರನ ಮೂಲೆ ಅಂತ ಹೇಳ್ತಾರಲ್ಲ, ಮೊಟ್ಟ ಮೊದಲ ಗುದ್ದಲಿ ಪೂಜೆ. ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಹುಶಃ ಏನು ಈ ಕಡೆ ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷರುಗಳು, ಸುಮಾರು ಕಾರ್ಯದರ್ಶಿಗಳು ಕೆಲವರನ್ನು ಬಿಟ್ಟರೆ ಎಲ್ಲರೂ ಏನು ನನ್ನ ಸಹಕಾರ ಕೊಟ್ಟು, ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರ ಅತ್ಯಮೂಲ್ಯವಾದದ್ದು. ನಮ್ಮ ರಘುಪತಿ ರೆಡ್ಡಿ ಅವರಾಗಿರ್ಬೋದು, ಈ ಭಾಗದ ನಾಯಕರೆಲ್ಲರೂ ಸಹ ನನಗೆ ಈ ಒಂದು ಜಯಶೀಲರಾಗಬೇಕಂದ್ರೆ ಅವರ ಒಂದು ಆಶೀರ್ವಾದ ತುಂಬಾ ಮುಖ್ಯ. ಅವರು ಅರ್ಧ ರಾತ್ರಿಯಲ್ಲಿ ಬಂದರೆ ಅವರ ಒಂದು ಕೆಲಸ ಕಷ್ಟಗಳಿಗೆ ಡೈರಿ ವಿಚಾರವರಾಗ್ಬೋದು, ಬೇರೆ ಯಾವುದೇ ಒಂದು ವಿಚಾರದಲ್ಲಾಗ್ಬೋದು, ಮಾಡುವಂಥ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಪಾಪ ಈ ಕಾಂಗ್ರೆಸ್ನವರು ಮಾಡಿ 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 ತಾವೆಲ್ಲ ನೋಡ್ತಾ ಇದ್ದೀರಿ, ಗ್ಯಾರಂಟಿಗಳಿಂದ ಹೇಳ್ಬಿಟ್ಟು ಗ್ಯಾರಂಟಿಗಳಿಂದ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಜ್ಯನ. 10-15 ವರ್ಷಗಳ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಬರೀ ಗ್ಯಾರಂಟಿಗಳು ಮಾತ್ರ ಹೇಳ್ಕೊಂಡು ಅವ್ರು ಲೂಟಿ ಮಾಡ್ತಾ ಇದ್ದಾರೆ. ಬಹುಶಃ ಇದು ನಾನು ಹೇಳ್ತಾ ಇರೋದಲ್ಲ, ಸರ್ವೇ ಸಾಮಾನ್ಯವಾಗಿ ಪಬ್ಲಿಕ್ ಜನ ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ. ಸುಮಾರು ಜನ ಶಾಸಕರು ಇವತ್ತಿನ ದಿನ ನೋಡ್ರಿ, ಈಗ ನಾನು ನೆಕ್ಸ್ಟ್ ಎಲೆಕ್ಷನ್ ಬಂದರೆ 25-30 ಸೀಟು ಇಡೀ ರಾಜ್ಯಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಬಹುಶಃ ತಾವೆಲ್ಲನೂ ಅರ್ಥಕೋಬೇಕಾಗ್ತದೆ. ಜನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು, ಪಾಠ ಕಲಿಸಿದರೆ ಈ ಒಂದು ರಾಜ್ಯ ಉಳಿಲಿಕ್ಕೆ ಸಾಧ್ಯ. ಬಹುಶಃ ಏನಾದರೂ ಅಪ್ಪಿತಪ್ಪಿ ಅವ್ರ ಕೈ ಹೋಯ್ತು ಅಂತಂದರೆ ದೇವ್ರ ಸತ್ಯವಾಗ್ಲೂ ಹೇಳ್ತೀನಿ, ಈ ರಾಜ್ಯ ಮುಗ್ದಂಗೆನೆ. ತಾವೆಲ್ಲರೂ ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರ್ತವೆ. ಬಹುಶಃ ತಮ್ಮೆಲ್ಲರ ಒಂದು ಆಶೀರ್ವಾದ ಇದ್ದೇ ಇರ್ತದೆ. ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಸುದೀರ್ಘವಾಗಿ. ಏನು ಇವತ್ತಿನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.